ಬೆಳಗ್ಗೆ ಬೇಗ ಎದ್ದು ತಿಂಡಿ ಮುಗಿಸಿ ನಾನು ಹೋಗ್ತಾ ಇರೋದು ಇವತ್ತು ಆಮ್ಸ್ಟರ್ಡ್ಯಾಮ್ ಸಿಟಿ ಟೂರ್ಗೆ. ರೈಲಿಂದ ಹೋಗಬೇಕಾಗಿತ್ತು. ಸೊ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ಅದಾದಮೇಲೆ 1 ಅವರ್ ಜರ್ನಿ ಇದೆ ಅಲ್ಲಿಂದ. ಸೊ ಅಲ್ಲಿ ರೀಚ್ ಆಗ್ತಿದ್ದಂಗೆ ಸ್ಟೇಷನ್ಗೆ ಎಷ್ಟು ಶಾಕ್ ಆಯ್ತಂದರೆ ಆರ್ಕಿಟೆಕ್ಚರ್ಸು, ಅವ್ರ ಬಿಲ್ಡಿಂಗ್ಸು, ಅವ್ರ ರೈಲ್ವೆ ಸ್ಟೇಷನ್ ಅಂತೂ ಸಕ್ಕತ್ತಾಗಿದೆ. ಒಂದು ಪ್ಯಾಲೇಸ್ ಥರನೇ ಇದೆ ಅವ್ರ ರೈಲ್ವೆ ಸ್ಟೇಷನ್ಸು. ಅಮೇಝಿಂಗ್, ಎಲ್ಲ ಬ್ಯೂಟಿಫುಲ್ ಬಿಲ್ಡಿಂಗ್ಸ್ ನೋಡಂತೂ ಸಖತ್ ಖುಷಿ ಆಗ್ತಿತ್ತು. ಎಲ್ಲ ಕಡೆ ಕಲರ್ಫುಲ್. ಆಮೇಲೆ ಸ್ವಲ್ಪ ಹೊತ್ತು ವಾಕ್ ಮಾಡಿ ಅದು ಫೋಟೋಸ್ ಎಲ್ಲ ತೊಗೊಂಡ್ವಿ. ನನಗಂತೂ ಸಖತ್ ಖುಷಿ ಆಗ್ತಿತ್ತು ಆ ರೋಡ್ ನೋಡ್ತಾ ಇದ್ರೇ. ಸೊ ಅದೆಲ್ಲ ಮುಗಿಸಿ ನಾವು ಮೇಡಮ್ ಟುಸೈಡ್ ಕಡೆ ಹೋದ್ವಿ. ಅದು ಸೆಲೆಬ್ರಿಟೀಸ್ಗಳನ್ನ ವ್ಯಾಕ್ಸ್ ಥರ ಮಾಡಿ ಹಾಕಿರ್ತಾರೆ. ಯಾವುದು ನಿಜನೋ ಅಥವಾ ಬೊಂಬೆಗಳು ಏನು ಹೇಳೋಕ್ಕಾಗ್ತಿರಲಿಲ್ಲ. ಸಕ್ಕತ್ತಾಗಿತ್ತು. ಎಲ್ಲ ಸಲ ಎಕ್ಸೈಟ್ಮೆಂಟ್ ಆಗ್ತಾಯಿತ್ತು. ಸೊ ಒಳಗಡೆನೆ ಸ್ವಲ್ಪ ವೀಡಿಯೋಸು, ಫೋಟೋಸು ಎಲ್ಲ ತೊಗೊಂಡು ಅದೆಲ್ಲ ಮುಗಿಸಿ ಬರುವಾಗಲೇ ಸ್ವಲ್ಪ ಟೈಮ್ ಆಗೋಗಿತ್ತು. ಆ್ಯಂಡ್ ಇನ್ನೊಂದೇನೆಂದರೆ ನಾವು ಇಂಡಿಯನ್ಸ್ ಯಾರು ಇಲ್ವೇ ಇಲ್ವಾ ಅಂತ ಫೀಲ್ ಆಗ್ತಾಯಿತ್ತು. ಕೊನೆಯಲ್ಲಿ ಅವಾಗ ಸಿಕ್ಕಿದ್ದೆ ನನಗೆ ಮಹಾತ್ಮ ಗಾಂಧಿ ಆ್ಯಂಡ್ ದಲೈ ಲಾಮಾ. ಅವರಿಬ್ಬರಿಗೂ ನಮಸ್ಕಾರ ಮಾಡಿ ಹೊರಗಡೆ ಬಂದ್ವಿ. ಅಲ್ಲಿ ಪಾರಿವಾಳಕ್ಕೆ ಎಲ್ಲ ಕಾಳು ಹಾಕ್ತಾಯಿದ್ರು. ಸಕ್ಕತ್ತಾಗಿತ್ತು ಆ ವ್ಯೂ ನೋಡೋಕ್ಕಂತೂ. ಸೊ ಒಂದಷ್ಟು ಫೋಟೋಸ್ ವೀಡಿಯೋಸ್ ತೊಗೊಂಡು ಮತ್ತೆ ನಾವು ನೆಕ್ಸ್ಟ್ ಸ್ಟಾಪ್ ಮಾಡಿದ್ದು ಫೇಮಸ್ ಮೆನಿಕೆನ್ ಪಿಸ್ ಅಂತ. ಅಲ್ಲಿ ಫ್ರೆಂಚ್ ಫ್ರೈಸ್ ಎಷ್ಟು ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿತ್ತಂದರೆ ವರ್ತ್ ದ ಹೈಪ್. ಅದು ಸಖತ್ ಮಳೆ ಕೂಡ ಬರ್ತಾಯಿದ್ದರಿಂದ ಚೆನ್ನಾಗಿ ಅನಿಸ್ತಾಯಿತ್ತು. ಅದಾದಮೇಲೆ ನಾವು ಹೊರಟಿದ್ದು ಚೈನಾ ಟೌನ್ದು ಒಂದು ವೋಕ್ ಟು ಗೋ ಅಂತ ಸಖತ್ತಾಗಿತ್ತು. ಇದು ಕೂಡ ರೆಸ್ಟೋರೆಂಟು. ಅದರಲ್ಲಿ ಸ್ವಲ್ಪ ಕ್ವಿಕ್ಕಾಗಿ ಒಂದು ನೂಡಲ್ಸ್ ಆರ್ಡರ್ ಮಾಡಿದ್ವಿ. ಚೆನ್ನಾಗಿ ಅನಿಸ್ತು ನನಗೆ. ಬಿಸಿ, ಬಿಕಾಸ್ ಮಳೆ ಬರ್ತಾ ಇದ್ದಿದ್ದರಿಂದ, ಚಳಿ ಇದ್ದಿದ್ದರಿಂದ ಏನು ಬಿಸಿ ಕೊಟ್ಟರು ಸಖತ್ತಾಗಿತ್ತು ಅನಿಸ್ತಾಯಿತ್ತು. ಆಮೇಲೆ ಮಧ್ಯಾಹ್ನ ಸ್ವಲ್ಪ ಮಳೆ ಬಿಡು ಕೊಟ್ಟ ನಾವು ಹೊರಟಿದ್ದು ಆಮ್ಸ್ಟರ್ಡ್ಯಾಮ್ ಕೆನಾಲ್ ಕ್ರೂಸ್ಗೆ. ಆಲ್ಮೋಸ್ಟ್ 1 ಅವರ್ ಕ್ರೂಸ್ ಇತ್ತು. ಸಖತ್ತಾಗಿತ್ತು, ಎಂಜಾಯ್ ಮಾಡಿದ್ವಿ. ಅಲ್ಲಿ ಫ್ಲೋಟಿಂಗ್ ರೆಸ್ಟೋರೆಂಟ್ಸ್ ಇತ್ತು ಆ ಕೆನಾಲ್ಸಲ್ಲಿ. ಆಶ್ಚರ್ಯ ಏನಾಯ್ತು ಅಂದರೆ ನನಗೆ, ಈ ಕೆನಾಲ್ಸ್ ಮೇಲೆ 2,500 3,000ವರೆಗೂ ಫ್ಲೋಟಿಂಗ್ ಬೋಟ್ ಹೌಸಸ್ ಇದೆ. ಅಂದರೆ ಅದು ಪರ್ಮನೆಂಟಾಗಿ ಅಲ್ಲೇ ಇರುತ್ತೆ, ಜನ ಅಲ್ಲೇ ವಾಸ ಮಾಡ್ತಾರೆ. ಸೊ ಇದೊಂದು ಸಖತ್ ಫ್ಯಾಂಟಾಸ್ಟಿಕ್ ಕಲ್ಚರ್ ಇದೆ ಇಲ್ಲಿ. ಆಮೇಲೆ ಬ್ರಿಡ್ಜಸ್ ಎಲ್ಲ ನೋಡ್ತಾ ಇದ್ರೆ ಯಾವುದೋ ಮೂವಿಯಲ್ಲೇ ಇದ್ದೀನಿ ನಾನು ಅನ್ನೋ ಫೀಲಿಂಗ್ ಬರ್ತೈತೆ ನನಗೆ. ಆನೆಸ್ಟ್ಲಿ ಆಮ್ಸ್ಟರ್ಡ್ಯಾಮ್ ವಾಟರಿಂದ ಎಲ್ಲ ಹೊರಗಡೆ ನೋಡೋದಿದೆಯಲ್ಲ, ಅದು ಮ್ಯಾಜಿಕಲ್ ಅಂತ ಅನಿಸ್ತಾ ಇತ್ತು ನನಗೆ. ಸೊ ಅದೆಲ್ಲ ಮುಗಿಸೋಷ್ಟರಲ್ಲೇ ಆಲ್ಮೋಸ್ಟ್ ಈವ್ನಿಂಗ್ ಆಗೋಗಿತ್ತು. ಆಮೇಲೆ ಹಾಗೆ ಸ್ವಲ್ಪ ಶಾಪಿಂಗ್ ಮಾಡೋಣ ಫ್ರಿಡ್ಜ್ ಮ್ಯಾಗ್ನೆಟ್ಸ್ನ ಅಂತ. ಸೊ ಒಂದು ಶಾಪ್ಗೆ ಹೋಗಿದ್ವಿ. ಅಮೇಝಿಂಗ್ ಕಲೆಕ್ಷನ್ಸ್, ಎಷ್ಟು ವೆರೈಟಿ ಫ್ರಿಡ್ಜ್ ಮ್ಯಾಗ್ನೆಟ್ಸು, ಎಷ್ಟು ಪೋಸ್ಟ್ ಕಾರ್ಡ್ಸು, ಸಖತ್ತಾಗಿತ್ತು. ಸೊ ಅದೆಲ್ಲ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಆಮೇಲೆ ಒಂದು ಚುರೋಸ್ ತಿನ್ಕೊಂಡು ಮತ್ತೆ ಸ್ವಲ್ಪ ಸ್ಟ್ರೀಟ್ ವಾಕ್ ಎಲ್ಲ ಮಾಡಿದ್ವಿ. ಕೆನಾಲ್ಸ್ ನೋಡಿಕೊಂಡು ಸಂಜೆ ಆಗಿತ್ತು. ಆವಾಗ ಬಂದ್ವಿ ತಕೂಮಿ ಅಂತ, ಒಂದು ಜಾಪನೀಸ್ ರೆಸ್ಟೋರೆಂಟು ತುಂಬ ಫೇಮಸ್ ಇದೆ ಆಮ್ಸ್ಟರ್ಡ್ಯಾಮಲ್ಲಿ. ಸೊ ಟ್ರೈ ಮಾಡೋಣ ಅಂತ ಬಂದ್ವಿ. ಚಿಕನ್ ಸೂಪಿ ರಾಮನ್ ಏನೋ ಆರ್ಡ್ರ್ ಮಾಡಿದ್ವಿ. ಸಕ್ಕತ್ತಾಗಿ ಆಗ್ತಾಯಿತ್ತು. ಆ ಚಳಿಗೆ, ಆ ಮಳೆಗೆ, ಆ ಫ್ಲೇವರ್ಗೆ. ಖಾರ ತಿಂದೇ ಇರಲಿಲ್ಲ ಎಷ್ಟೊಂದು ದಿನದಿಂದ. ಸೊ ಅದನ್ನು ಎಂಜಾಯ್ ಮಾಡಿಕೊಂಡು ನನ್ನ ಆಮ್ಸ್ಟರ್ಡ್ಯಾಮ್ ಡೇ ಟ್ರಿಪ್ನ ಮುಗಿಸ್ದೆ. ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.